5,000 ವರ್ಷಗಳ ಹಿಂದೆ ಶ್ರೀಕೃಷ್ಣನು ಕಡಲ ತೀರದಲ್ಲಿ ಒಂದು ಅಸಾಧ್ಯ ನಗರವನ್ನು ನಿರ್ಮಿಸಿದ. ಅದು ಕೇವಲ ಇಟ್ಟಿಗೆಯ ಕಟ್ಟಡವಾಗಿರಲಿಲ್ಲ. ಚಿನ್ನ ಮತ್ತು ಅಮೂಲ್ಯ ರತ್ನಗಳಿಂದ ಮಿನುಗುತ್ತಿದ್ದ ಭೂಮಿಯ ಮೇಲಿನ ಸ್ವರ್ಗವಾಗಿತ್ತು. ಈ ವೈಭವದ ರಾಜಧಾನಿಯೇ ದ್ವಾರಕಾ, ಶ್ರೀಕೃಷ್ಣನ ದೈವಿಕ ಶಕ್ತಿಗೆ ಸಾಕ್ಷಿಯಾದ ಸ್ಥಳ. ಆ ಯುಗ ಕೊನೆಯಾದಾಗ ಕೃಷ್ಣನು ತನ್ನ ಅವತಾರ ಮುಗಿದಿತು ಎಂದು ಅರಿತು ತನ್ನ ನಗರಿಯು ಶಾಶ್ವತವಾಗಿ ಮುಳುಗುತ್ತದೆ ಎಂದು ಘೋಷಿಸಿದ. ಇದು ಕೇವಲ ಪ್ರಕೃತಿಯ ವಿಕೋಪವಾಗಿರಲಿಲ್ಲ. ದ್ವಾರಕಾ ಮುಳುಗಲು ಕೃಷ್ಣನೇ ಶಾಪ ನೀಡಿದ್ದನು. ಆತನು ದೇಹ ತ್ಯಜಿಸಿದ ತಕ್ಷಣ ಅರ್ಜುನನ ಕಣ್ಣೆದುರೇ ಸಮುದ್ರವು ಕ್ಷಣಾರ್ಧದಲ್ಲಿ ನಗರವನ್ನು ಆವರಿಸಲು ಶುರುಮಾಡಿತು. ಅರ್ಜುನನು ಜನರನ್ನು ಉಳಿಸಿದರು. 5 ದಿನಗಳಲ್ಲಿ ದ್ವಾರಕಾ ಸಂಪೂರ್ಣವಾಗಿ ನೀರಿಗಾಹುತಿಯಾಗಿ ಇತಿಹಾಸದಿಂದಲೇ ಕಣ್ಮರೆಯಾಯಿತು. ಇದು ಕೇವಲ ಪೌರಾಣಿಕ ಕಥೆ ಎಂದು ಇಡೀ ಜಗತ್ತು ನಂಬಿತ್ತು. ಆದರೆ 1980ರ ದಶಕದಲ್ಲಿ ಭಾರತೀಯ ಸಂಶೋಧಕರು ಆಳ ಸಮುದ್ರದಲ್ಲಿನ ರಹಸ್ಯವನ್ನು ಭೇದಿಸಲು ನಿರ್ಧರಿಸಿದರು. ಗುಜರಾತಿನ ಕರಾವಳಿಯಿಂದ 130 ಅಡಿ ಕೆಳಗೆ ಡೈವರ್ಗಳಿಗೆ ಬೃಹತ್ ಮಾನವ ನಿರ್ಮಿತ ಕಲ್ಲಿನ ರಚನೆಗಳು ಸಿಕ್ಕವು. ಆ ಆಳದಲ್ಲಿ ವೃತ್ತಾಕಾರದ ಕಂಬಗಳು ಮತ್ತು ಬಲವಾದ ಕೋಟೆಗೋಡೆಗಳ ಅವಶೇಷಗಳು ಇಂದಿಗೂ ಇರುವುದು ಕಂಡುಬಂದಿತು. ಈ ರಚನೆಗಳು 5,000 ವರ್ಷಗಳ ಹಿಂದೆ ಇದ್ದ ದ್ವಾರಕ ನಗರಿಯ ವಿನ್ಯಾಸಕ್ಕೆ ನಿಖರವಾಗಿ ಹೋಲುತ್ತಿವೆ. ಈಗ ವಿಜ್ಞಾನಕ್ಕೆ ಉತ್ತರ ಸಿಗಬೇಕಿದೆ. ಇಷ್ಟು ದೊಡ್ಡ ನಗರ, ಇಷ್ಟು ಸುಂದರ ವೈಭವ ಕೇವಲ 5 ದಿನಗಳಲ್ಲಿ ಹೇಗೆ ಮುಳುಗಿತು? ಇಡೀ ಭೂಭಾಗದ ಮುಳುಗುವಿಕೆಗೆ ಕಾರಣ ಹವಾಮಾನವೋ ಅಥವಾ ಟೆಕ್ಟಾನಿಕ್ ಪ್ಲೇಟ್ಗಳ ಚಲನೆಯೋ? ಸಮುದ್ರದ ಆಳದಲ್ಲಿ ಅಡಗಿರುವ ಈ ಪುರಾವೆಗಳು ಕೇವಲ ಪ್ರಾಚೀನ ಅವಶೇಷಗಳೇ ಅಥವಾ ಶ್ರೀಕೃಷ್ಣನು ನಮಗಾಗಿ ಬಿಟ್ಟು ಹೋದ ದೈವಿಕ ಸತ್ಯವೇ? ದ್ವಾರಕಾ ರಹಸ್ಯವು ಇಂದಿಗೂ ಸಮುದ್ರದ ತಳದಲ್ಲಿ ಇತಿಹಾಸ ಮತ್ತು ವಿಜ್ಞಾನ ಎರಡಕ್ಕೂ ಸವಾಲ್ ಹಾಕುತ್ತಿದೆ.